ಭದ್ರಾವತಿಯ ಅನ್ವರ್ ಕಾಲೋನಿಯಲ್ಲಿ ಗೋಮಾಂಸ ಮಾರಾಟ ಮಾಡ್ತಿದ್ರು. ಕ್ರಮ ಜರುಗಿಸದ ಭದ್ರಾವತಿ ಹಳೆನಗರ ಪೊಲೀಸರ ವಿರುದ್ಧ ಹಿಂದೂ ಜಾಗರಣಾ ವೇದಿಕೆ ಜಿಲ್ಲಾ ಸಂಯೋಜಕ ದೇವರಾಜ್ ಅರಹಳ್ಳಿ ನೇತೃತ್ವದಲ್ಲಿ ಎಸ್ಪಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಗೋಹತ್ಯೆ ತಡೆಯುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಲೀಗಲ್ ಪ್ರೊಸೀಜರ್ ನಡೆಸದೆ ನಾವು ಹೋದಾಗ ಏನು ನಡೆದಿಲ್ಲ ಎಂದು ಹಿಂಬರಹ ನೀಡಿದ್ದಾರೆ. ಇಂತಹ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡೋದಾಗಿ ಹಿಂದೂ ಜಾಗರಣಾ ವೇದಿಕೆ ದೂರಿನಲ್ಲಿ ಎಚ್ಚರಿಕೆಯನ್ನ ನೀಡಿದೆ. ನಮಸ್ತೆ ಬಂಧುಗಳೇ, ದೇವರಾಜ್ ಅರಹಳ್ಳಿ, ಹಿಂದೂ ಜಾಗರಣಾ ವೇದಿಕೆ ಶಿವಮೊಗ್ಗ ಜಿಲ್ಲಾ ಸಂಯೋಜಕರು. ಸತತವಾಗಿ ಕಳೆದ 2 ವರ್ಷಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೋಹತ್ಯೆ ನಿಷೇಧ ಕಾನೂನಿನಂತೆ ಗೋಹತ್ಯೆ ನಿಲ್ಲಿಸಬೇಕು, ಗೋವುಗಳ ಸಂರಕ್ಷಣೆ ಆಗಬೇಕು ಅಂತ ಹೋರಾಟ ನಡೆಸ್ತಾ ಇದ್ದೇವೆ. ಆ ನಿಟ್ಟಲ್ಲಿ ಸುಮಾರು ಪ್ರಕರಣಗಳನ್ನ ದಾಖಲಿಸಿದ್ದೇವೆ. ಅಕ್ಟೋಬರ್ ಆಗಸ್ಟ್ ತಿಂಗಳಲ್ಲಿ ಈ ಸಂಬಂಧಪಟ್ಟ ಎಲ್ಲ ಮೇಲಧಿಕಾರಿಗಳಿಗೂ ವಿಚಾರವನ್ನು ತಿಳಿಸಿದ್ದೇವೆ. ಆದರೂ ಸಹ ಮೊನ್ನೆ ನೀವು ನೋಡಿರ್ಬೋದು, ಭದ್ರಾ ನದಿ ತಟದಲ್ಲಿ ಸಾವಿರಾರು ಗೋವುಗಳ ಮೂಳೆ ಪತ್ತೆಯಾಗಿದೆ. ಆ ನಂತರ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ದೂರನ್ನ ನೀಡುತ್ತೇವೆ ಹಳೆನಗರ ಪೊಲೀಸ್ ಠಾಣೆಗೆ. ಪ್ರಕರಣ ದಾಖಲಿಸಿಕೊಳ್ಳದೆ, ಸರಿಯಾಗಿ ದಾಳಿ ನಡೆಸದೆ, ಅಲ್ಲಿ ಏನೂ ಇಲ್ಲ ಅಂತ ಹೇಳಿ ಸುಳ್ಳೇಳಿ ಅಧಿಕಾರಿಗಳು ಬಂದು, ಆ ನಂತರ ನಾವು ಗೋಮಾಂಸವನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಠಾಣೆಗೆ ಸಂಜೆ 6:20ಕ್ಕೆ ಕೊಟ್ಟ ನಂತರ ರಾತ್ರಿ 11 ಗಂಟೆಗೆ ಸುಮೋಟೋ ಪ್ರಕರಣವನ್ನ ದಾಖಲಿಸಿದ್ದಾರೆ. ಆದರೂ ಸಹ ಗೋಮಾಂಸ ಇರುವ ಸಮಯದಲ್ಲಿ ನಾವು ಹೋದಾಗ, ಗೋಮಾಂಸ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಹೋಗಿ ಯಾಕೆ ದಾಳಿ ಮಾಡಿಲ್ಲ, ಬೆಳಗ್ಗೆ ಯಾಕೆ ದಾಳಿ ಮಾಡಿಲ್ಲ, ಪಂಚರನ್ನ ಕರ್ಕೊಂಡು ಹೋಗಿಲ್ಲ ಬೆಳಗ್ಗೆ ಹೋದಾಗ, ಅದರ ಜೊತೆಯಲ್ಲಿ ಪಶುವೈದ್ಯಾಧಿಕಾರಿಗಳನ್ನ ಕರ್ಕೊಂಡು ಹೋಗಿಲ್ಲ, ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಜೊತೆಯಲ್ಲಿ ನಿನ್ನೆ ಪತ್ರಿಕಾ ಪ್ರಕಟಣೆಯನ್ನು ಸಹ ಸಂಪೂರ್ಣ ಸತ್ಯಕ್ಕೆ ದೂರಾಗಿ ಕೊಟ್ಟಿರುವಂತದ್ದು. ಈ ವಿಚಾರವಾಗಿ ಈ ದಿನ ಮಾನ್ಯ ಪೊಲೀಸ್ ಜಿಲ್ಲಾ ರಕ್ಷಣಾಧಿಕಾರಿಗಳು ಶಿವಮೊಗ್ಗ ಇವರಿಗೆ ಆಗ್ರಹ ಪತ್ರವನ್ನು ನೀಡಿದ್ದೇವೆ. ಈ ಕೊಲೆ ಕ್ರಮ ವಹಿಸಬೇಕು, ತಪ್ಪಿತಸ್ಥ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಅಂತ ಹೇಳಿ ಆಗ್ರಹ ಪತ್ರವನ್ನ ನೀಡಿದ್ದೇವೆ. ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಮುಂದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತೇವೆ ಅಂತೂ ಸಹ ಅವರ ಗಮನಕ್ಕೆ ತಂದಿದ್ದೇವೆ. ದೇವರಾಜ್ ಅರಹಳ್ಳಿ, ಹಿಂದೂ ಜಾಗರಣಾ ವೇದಿಕೆ ಜಿಲ್ಲಾ ಸಂಯೋಜಕರು.